ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಸೆಲ್ಫ್ ವರ್ತ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಇಲ್ಲಿವರೆಗೆ ನಿಮ್ಮ ರಿಲೇಷನ್ಶಿಪ್ ಅಂದರೆ ಒನ್ ಸೈಡೆಡ್ ಹಾಗೆ ಇತ್ತು. ಅಂದರೆ ಎಲ್ಲೋ ಒಂದು ಕಡೆ ಎಫರ್ಟ್ಸ್ ಆಗ್ತಾ ಇದ್ದಿದ್ದು ನೀವೇ. ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ಎಲ್ಲವನ್ನು ಮಾಡ್ತಾ ಇದ್ದಿದ್ದು ನೀವೇ. ಆದರೆ ಈ ವ್ಯಕ್ತಿ ಈ ರಿಲೇಷನ್ಶಿಪ್ಗಾಗಿ ತುಂಬ ಸಲ ಎಫರ್ಟ್ ಹಾಕಲೇ ಇಲ್ಲ. ಈಗ ನಿಮಗೆ ಒಂದು ಫೀಲಿಂಗ್ ಬರೋದಕ್ಕೆ ಶುರುವಾಗಿದೆ. ನಾನು ನನ್ನ ಎನರ್ಜಿಯನ್ನು ತಪ್ಪಾದ ಜಾಗದಲ್ಲಿ ವೇಸ್ಟ್ ಮಾಡ್ತಾ ಇದ್ದೀನೇನೋ ಅನ್ನೋ ಫೀಲಿಂಗ್. ಈಗ ನೀವು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಎನರ್ಜಿ ವೇಸ್ಟ್ ಆಗದ ಹಾಗೆ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇತ್ತು. ಈಗ ಆ ಎನರ್ಜಿಯನ್ನು ಸರಿಯಾದ ಟೈಮ್ನಲ್ಲಿ ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ. ಇಲ್ಲಿ ಎನರ್ಜಿ ಪ್ರಕಾರ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಇದೆ. ಬಹುಶಃ ಈಗ ನೀವು ನಿಮ್ಮ ವರ್ಕ್, ನಿಮ್ಮ ಜಾಬ್ ಅಥವಾ ಬಿಸ್ನೆಸ್ ಕಡೆಗೆ ನಿಮ್ಮ ಎನರ್ಜಿ ಹಾಕ್ತಾ ಇರ್ಬೋದು. ನಿಮ್ಮ ಪಾರ್ಟ್ನರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ಅಂತ ಸೆಲ್ಫ್ ಕಂಟ್ರೋಲ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಅವರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದನ್ನು ನೀವು ನಿಮ್ಮನ್ನೇ ಕಂಟ್ರೋಲ್ ಮಾಡ್ಕೊಳ್ತಿದ್ದೀರಾ. ಈಗ ನಿಮ್ಮೊಳಗೆ ತುಂಬ ಪೇಷನ್ಸ್ ಬಂದಿದೆ. ಈ ಪೇಷನ್ಸ್ ಮೊದಲು ಇರಲಿಲ್ಲ. ಮೊದಲು ನೀವು ತುಂಬ ಆ ವ್ಯಕ್ತಿಯನ್ನು ಚೇಸ್ ಮಾಡ್ತಾ ಇದ್ರಿ, ಇಮ್ಮೆಚ್ಯೂರ್ ಕೂಡ ಆಗಿದ್ರಿ. ಆದರೆ ಈಗ ನಿಮ್ಮೊಳಗೆ ಸಾಕಷ್ಟು ಪೇಷನ್ಸ್ ಮತ್ತು ಮೆಚ್ಯೂರಿಟಿ ಬಂದಿದೆ. ನೀವು ನಿಮ್ಮ ವರ್ತ್ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನು ನೀವು ವ್ಯಾಲ್ಯೂ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ನೀವು ಎನರ್ಜಿಯನ್ನು ಈಗ ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಎನರ್ಜಿಯ ಪ್ರಕಾರ ನಿಮ್ಮ ಲೈಫ್ನಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ಗಿಂತ ಕಡಿಮೆ ಇಲ್ಲ. ಈ ಕನೆಕ್ಷನ್ ಮೂಲಕ ನೀವು ಕಲಿಯೋ ಲೆಸನ್ಸ್ ಏನಿತ್ತೋ ಆ ಲೆಸನ್ಸನ್ನು ನೀವು ಈಗಾಗಲೇ ಕಲ್ತಿದ್ದೀರಾ. ಆದರೆ ನಿಮ್ಮ ಪಾರ್ಟ್ನರ್ ಅವರ ಲೆಸನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅವರ ಅವೇಕ್ನಿಂಗ್ ಇನ್ನೂ ಪೆಂಡಿಂಗ್ ಇದೆ. ಅವರು ಕಲಿಯುವಂಥ ಲೆಸನ್ಸ್ ಇನ್ನೂ ಉಳ್ಕೊಂಡಿದೆ. ಅದೇ ನಿಮ್ಮ ಸಪ್ರೇಷನ್ಗೆ ಮುಖ್ಯ ರೀಸನ್ ಆಗಿದೆ. ಅವರು ಅವರ ಲೆಸನ್ಸ್ ಕಂಪ್ಲೀಟ್ ಮಾಡೋವರೆಗೂ ರಿಯೂನಿಯನ್ ಹೇಗೆ ಪಾಸಿಬಲ್ ಆಗುತ್ತೆ? ಎನರ್ಜಿಯ ಪ್ರಕಾರ ನೀವು ಕಲಿಯೋದು ಕಲ್ತು ಮುಗಿಸಿದ್ದೀರಾ. ಅಂದರೆ ನೀವು ತುಂಬ ಲೆಸನ್ ಕಲ್ತಿದ್ದೀರಾ. ಹರ್ಟ್ ಆಗಿರ್ಬೋದು, ಪೇಯ್ನ್ ಆಗಿರ್ಬೋದು, ಸ್ಟ್ರಗಲ್ ಆಗಿರ್ಬೋದು, ಒಂದು ಕಡೆಯಿಂದ ಎಫರ್ಟ್ಸ್ ಹಾಕಿರೋದಾಗಿರ್ಬೋದು. ಅದೇ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಕಾರಣ ಆಗಿದೆ. ತುಂಬ ಜನರು ಈಗ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲೇ ಇದ್ದೀರಾ ಅನ್ನೋ ಎನರ್ಜಿ ಇದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಅನ್ನೋದೇ ಇಲ್ಲ ಅನ್ನೋ ಹಾಗೆ ಇದೆ. ಹಾರ್ಟ್ ಬ್ರೇಕ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರುವ ಎನರ್ಜಿ. ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿರಬಹುದು ಅಥವಾ ಯಾವುದೋ ಒಂದು ಸಿಚುವೇಶನ್ ಥರ್ಡ್ ಪಾರ್ಟಿ ರೀತಿ ಬಂದಿರಬಹುದು. ಎನರ್ಜಿ ಪ್ರಕಾರ ಸೋಲ್ ಟು ಸೋಲ್ ಲೆವೆಲ್ ಕನೆಕ್ಷನ್ ಇದೆ. ಅಂದರೆ ಅಟ್ರಾಕ್ಷನ್ ಇದೆಲ್ಲ ಕಾಲ ಕಳೆದಂತೆ ಕಡಿಮೆ ಆಗ್ಬೋದು. ಆದರೆ ಸೋಲ್ ಟು ಸೋಲ್ ಲೆವೆಲ್ ಕನೆಕ್ಷನ್ ಅದು ಪರ್ಮನೆಂಟ್. ಸ್ಪಿರಿಚುವಲ್ ಲೆವೆಲ್ನಲ್ಲಿ ಪರ್ಮನೆಂಟ್ ಆಗಿರುತ್ತೆ. ಅಂದರೆ ನಿಮ್ಮಿಬ್ಬರ ನಡುವೆ ಒಂದು ಸೋಲ್ ಕಾಂಟ್ರಾಕ್ಟ್ ಇದೆ. ನೀವಿಬ್ಬರು ಒಬ್ಬರ ಜೊತೆ ಒಬ್ಬರು ಡೀಪ್ ಲೆವೆಲ್ನಲ್ಲಿ ಕನೆಕ್ಟೆಡ್ ಆಗಿದ್ದೀರಾ. ಈ ಸಪ್ರೇಷನ್ ಇದ್ದರೂ ಕೂಡ ಅದು ಟೆಂಪ್ರವರಿ ಮಾತ್ರ, ಪರ್ಮನೆಂಟ್ ಅಲ್ಲ. ಅವರು ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಯಾರ ಜೊತೆ ನಿಜವಾಗ್ಲೂ ಹ್ಯಾಪಿ ಆಗಿರ್ಬೋದು ಅನ್ನೋದು ಅವರಿಗೆ ಅರ್ಥ ಆಗಿದೆ. ಈಗಿನ ಸಪ್ರೇಷನ್ಗೆ ಮುಂದುವರಿಯೋದಕ್ಕೆ ಮುಖ್ಯ ರೀಸನ್ ಈ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು, ನೆಗ್ಲೆಕ್ಟ್ ಮಾಡಿರ್ಬೋದು ಅಥವಾ ನಿಮ್ಮಿಂದ ದೂರ ಆಗಿರ್ಬೋದು. ಅವರ ಕಡೆಯಿಂದ ಯಾವುದೇ ಮೂಮೆಂಟ್ ನಿಮಗೆ ಕಾಣಿಸ್ಲಿಲ್ಲ. ನ್ಯೂ ಬಿಗಿನಿಂಗ್ ಆ್ಯಂಡ್ ಎಮೋಷ್ನಲ್ ಬ್ಯಾಗೇಜ್ ಎನರ್ಜಿ. ನೀವೀಗ ತುಂಬ ಸೈಲೆನ್ಸ್ ಝೋನ್ಗೆ ಬಂದಿದ್ದೀರಾ. ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ಟ್ರಸ್ಟ್ ಇಶ್ಯೂ ಶುರುವಾಗಿದೆ. ನೀವು ಮುಂದೆ ಮೂವ್ ಆನ್ ಆಗ್ತಾ ಇದ್ದೀರಾ.
ಒಂದು ನ್ಯೂ ಬಿಗಿನಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಆದರೆ ಆ ಪಾಸ್ಟ್ ಬ್ಯಾಗೇಜನ್ನು ಇನ್ನೂ ಹೊತ್ಕೊಂಡೇ ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ಹೊಸ ಆರಂಭ ಆಗ್ತಾ ಇದೆ, ಆದರೆ ಹಳೆಯ ನೋವಿನ ಜೊತೆ, ಹಳೆಯ ಪೇಯ್ನ್ ಜೊತೆ, ರಿಲೇಷನ್ಶಿಪ್ಪಲ್ಲಿ ನಿಮಗೆ ಆದ ಹರ್ಟ್, ನಿಮಗೆ ಆದ ಪೇಯ್ನ್, ಇವು ಇನ್ನೂ ನಿಮ್ಮ ಮನಸ್ಸಿನ ಒಳಗೆ ಫ್ರೆಶ್ ಆಗೇ ಇದೆ. ನೀವು ಹೊಸ ಬಿಗಿನಿಂಗ್ ಮಾಡ್ತಾ ಇದ್ದೀರಾ, ಆದರೆ ಮನಸ್ಸಲ್ಲಿ ತುಂಬ ಬೇಸರ ಇದೆ, ತುಂಬ ನೋವಿದೆ. ನಿಮ್ಮೊಳಗಿನ ಆ ಬ್ಯಾಗೇಜನ್ನು ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಆ ದುಃಖದ ಮನಸ್ಸಿನ ಜೊತೆ ನ್ಯೂ ಬಿಗಿನಿಂಗ್ ಮಾಡಿದ್ರೆ ಮುಂದೆ ಅದೇ ರೀತಿ ಮನಸ್ಥಿತಿ ಬರ್ಬೋದು. ಅಂದರೆ ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ವಾಪಸ್ ಬಂದರೂ ಕೂಡ ಅದೇ ಹಳೆಯ ವಿಷಯವನ್ನು ನೀವು ಹೋಲ್ಡ್ ಮಾಡ್ಕೊಂಡಿದ್ದೀರಾ. ಅದು ನಿಮಗೆ ಬರ್ಡನ್ ಆಗುತ್ತೆ. ಆ ನೋವು ನಿಮಗೆ ಬರ್ಡನ್ ಕೊಡೋದನ್ನು ಬಿಟ್ಟು ಬೇರೆ ಏನೂ ಮಾಡಲ್ಲ. ಹಾಗಾಗಿ ಅದನ್ನು ಆದಷ್ಟು ಬೇಗ ರಿಲೀಸ್ ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಲೈಫ್ಗೆ ಬೆಟರ್ ಆಗುತ್ತೆ. ಎನರ್ಜಿ ಪ್ರಕಾರ ನೀವು ಎಷ್ಟೇ ನೋವಿನಲ್ಲಿದ್ದರೂ ಕೂಡ, ದುಃಖ ಇದ್ದರೂ ಕೂಡ ನೀವು ಮುಂದೆ ಮೂವ್ ಆಗ್ತಾ ಇದ್ದೀರಾ. ಎಲ್ಲೂ ಸ್ಟಾಪ್ ಆಗಿಲ್ಲ, ಎಲ್ಲೂ ಸ್ಟಕ್ ಆಗಿಲ್ಲ. ನಿಮ್ಮ ಮೈಂಡ್ಸೆಟ್ ಈಗ ಲೈಫ್ ಕಂಟಿನ್ಯೂ ಆಗಲೇಬೇಕು, ಯಾರಿಗಾಗಿ ಲೈಫನ್ನು ನಿಲ್ಲಿಸಬಾರ್ದು, ಯಾರಿಗಾಗಿ ವೆಯ್ಟ್ ಮಾಡಬಾರ್ದು ಅಂತ ಆಗಿದೆ. ಪಾಸ್ಟ್ನ ಬರ್ಡನ್, ಆ ಕಂಪ್ಲೇಂಟ್ಸ್ ನಿಮ್ಮ ಮೈಂಡ್ನಲ್ಲಿ ಇನ್ನೂ ಇದೆ. ಅದು ನಿಮ್ಮ ಹೆಗಲ ಮೇಲೆ ಇಲ್ಲ, ನಿಮ್ಮ ಮೈಂಡ್ನ ಒಳಗಡೆ ಇದೆ. ಅದನ್ನು ಆದಷ್ಟು ಬೇಗ ರಿಲೀಸ್ ಮಾಡ್ತಿರೋ ಅಷ್ಟು ಲೈಫ್ ಈಸಿ ಆಗುತ್ತೆ. ಅದನ್ನು ಹೋಲ್ಡ್ ಮಾಡಿಕೊಂಡಷ್ಟು ಲೈಫ್ ಇನ್ನೂ ಟಫ್ ಆಗಬಹುದು. ಕಮ್ಯುನಿಕೇಷನ್ ಆ್ಯಂಡ್ ರಿಟರ್ನ್ ಎನರ್ಜಿ. ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ಏನೋ ಒಂದು ಕನ್ಫೆಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಏನನ್ನು ನಿಮಗೆ ಓಪನ್ ಆಗಿ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಒಂದು ಮೂಮೆಂಟ್ ಬರುತ್ತೆ, ಆ ಟೈಮ್ನಲ್ಲಿ ನೀವು ಈ ಕನೆಕ್ಷನನ್ನು ಕಂಪ್ಲೀಟಾಗಿ ಲೆಟ್ ಗೋ ಮಾಡ್ತೀರಾ. ಹೋಪನ್ನು ಸಂಪೂರ್ಣ ಬಿಡ್ತೀರಾ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಏನೂ ಆಗಲ್ಲ ಅಂತ ಡಿಸೈಡ್ ಮಾಡ್ತೀರಾ. ಅದೇ ಟೈಮ್ನಲ್ಲಿ ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ಎಂಟ್ರಿ ಕೊಡುವ ಎನರ್ಜಿಯಲ್ಲಿದ್ದಾರೆ. ಅದನ್ನು ನೋಡಿ ನಿಮಗೆ ಶಾಕ್ ಆಗ್ಬೋದು. ನಾನು ಈಗಷ್ಟೇ ಲೆಟ್ ಗೋ ಮಾಡ್ತಾ ಇದ್ದೀನಿ, ಈಗ ಮತ್ತೆ ಯಾಕೆ ಬಂದರು ಅಂತ ಅನಿಸುತ್ತೆ. ಮತ್ತೆ ಎಲ್ಲ ಹಳೆಯ ನೆನಪುಗಳು ಫ್ರೆಶ್ ಆಗಿ ಬರುತ್ತೆ. ಅದೇ ನಿಮ್ಮ ಲೈಫ್ನ ಮತ್ತೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೂಡ ಆಗ್ಬೋದು. ಈ ಸಪ್ರೇಷನ್ ಯಾಕೆ ಬಂದಿದೆ ಅಂದರೆ ಈ ವ್ಯಕ್ತಿ ಇನ್ನೂ ಅವರ ಲೆಸನ್ಸನ್ನು ಕಂಪ್ಲೀಟ್ ಮಾಡಿಲ್ಲ. ಇನ್ನೊಂದು ಮುಖ್ಯ ಕಾರಣ, ಯೂನಿವರ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಮಿಸ್ಸಿಂಗ್ ಗಿಲ್ಟ್ ಆ್ಯಂಡ್ ಕಾರ್ಮಿಕ್ ಬ್ಯಾಲೆನ್ಸ್ ಎನರ್ಜಿ. ಬಹುಶಃ ಈ ವ್ಯಕ್ತಿ ಅವರನ್ನು ಅವರೇ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಯೋಚನೆ ಮಾಡಬಾರ್ದು ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು, ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಅವರನ್ನೇ ಅವರು ತಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರು ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೋ ಅಷ್ಟು ಕಂಟ್ರೋಲ್ ಅವರ ಕೈಯಿಂದ ಜಾರ್ತಾ ಹೋಗ್ತಾ ಇದೆ. ಅಷ್ಟೇ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಅಷ್ಟೇ ನಿಮ್ಮ ನೆನಪು ಬರ್ತಾ ಇದೆ. ಈಗ ಈ ವ್ಯಕ್ತಿ ತುಂಬ ಅಲೋನ್ ಆಗಿ ಕಾಣಿಸ್ತಾ ಇದ್ದಾರೆ. ಅವರೊಳಗೆ ತುಂಬ ಗಿಲ್ಟ್ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಯೂನಿವರ್ಸ್ ಯಾವಾಗಲೂ ಕಾರ್ಮಿಕ್ ಬ್ಯಾಲೆನ್ಸ್ ಮಾಡುತ್ತೆ. ನಿಮಗೆ ಅವರು ಇಷ್ಟು ಪೇಯ್ನ್ ಕೊಟ್ಟಿದ್ರೆ ಅವರು ಅದರಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಈಗ ಅವರ ಪೇಯ್ನ್ ಕೂಡ ಶುರುವಾಗಿದೆ. ಅವರ ನೋವು ಅವ್ರಿಗೂ ಕೂಡ ರಿಟರ್ನ್ ಆಗ್ತಾ ಇದೆ. ನಿಮ್ಮನ್ನು ಬಿಟ್ಟು ದೂರ ಆಗಿದ್ರೆ ಸೊ ಅವರಿಗೂ ಕೂಡ ಹರ್ಟ್ ಆಗ್ತಾ ಇದೆ, ರಿಯಲೈಸೇಷನ್ ಆಗ್ತಾ ಇದೆ. ಅವರು ತುಂಬ ಗಿಲ್ಟ್ನಲ್ಲಿದ್ದಾರೆ, ತುಂಬ ಹೆವಿ ರಿಗ್ರೆಟ್ ಇದೆ. ನಿಮ್ಮ ಜೊತೆ ಮಾಡಿದ ಮಿಸ್ಟೇಕ್ಸ್, ಚೀಟಿಂಗ್, ಸುಳ್ಳು ಹೇಳಿರ್ಬೋದು, ನಿಮಗೆ ಕೊಟ್ಟ ಪೇಯ್ನ್, ಇವೆಲ್ಲಕ್ಕೂ ಅವರು ತುಂಬ ಗಿಲ್ಟ್ ಆಗ್ತಾ ಇದ್ದಾರೆ. ಈಗ ಅವರಿಗೆ ಒಂದು ಕ್ವಶನ್ ಕಾಡ್ತಾ ಇದೆ, ನಾನೀಗ ಅವರನ್ನು ಫೇಸ್ ಹೇಗೆ ಮಾಡಲಿ? ಯಾಕೆಂದರೆ ನಿಮ್ಮ ಪೇಯ್ನ್ಗೆ, ನಿಮ್ಮ ಕಣ್ಣೀರಿಗೆ ಅವರೇ ಕಾರಣ ಆಗಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮ್ಮ ಎದುರು ನಿಲ್ಲೋದಕ್ಕೂ ಅವರಿಗೆ ಕರೇಜ್ ಅನ್ನೋದು ಸಾಲ್ತಾ ಇಲ್ಲ. ಜಸ್ಟಿಸ್, ಅಪಾಲಜಿ ಆ್ಯಂಡ್ ಕಮಿಟ್ಮೆಂಟ್ ಎನರ್ಜಿ. ಈಗ ಅವರು ನಿಮಗೆ ಜಸ್ಟಿಸ್ ಕೊಡಬೇಕು. ನೀವು ಡಿಸರ್ವ್ ಮಾಡುವ ಜಸ್ಟಿಸ್ ಅದು ನಿಮಗೆ ಸಿಗುತ್ತೆ. ಅಂದರೆ ಅವರು ಅವರ ತಪ್ಪನ್ನು ಅಡ್ಮಿಟ್ ಮಾಡಿದಾಗ, ನಿಮ್ಮ ಬಳಿ ಸಾರಿ ಕೇಳಿದಾಗ, ಅಥವಾ ತುಂಬ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಟ್ಟಾಗ, ಸ್ಟೆಬಿಲಿಟಿ ಕೊಟ್ಟಾಗ, ಸೆಕ್ಯೂರಿಟಿ ಕೊಟ್ಟಾಗ, ನೀವು ಯಾವ ಆಫರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದನ್ನು ಸೀರಿಯಸ್ ಆಗಿ ಆಫರ್ ಮಾಡುವ ಸಾಧ್ಯತೆ ಇದೆ. ಟ್ರೂ ಲವ್ ಆ್ಯಂಡ್ ಫ್ಯಾಮಿಲಿ ಆಪೋಸಿಷನ್ ಎನರ್ಜಿ. ನೀವಿಬ್ಬರು ಸೋಲ್ಮೇಟ್ ಆಗಿರ್ಬೋದು. ಇನ್ನೊಂದು ವಿಷಯ, ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಈ ರಿಲೇಷನ್ಶಿಪ್ ಇಷ್ಟ ಇಲ್ಲದೆ ಇರಬಹುದು, ಅಥವಾ ನಿಮ್ಮಿಬ್ಬರ ಮಧ್ಯ ಕ್ಯಾಸ್ಟ್, ರಿಲಿಜನ್ ಡಿಫ್ರೆನ್ಸ್ ಇರಬಹುದು. ಅದಕ್ಕೂ ಫ್ಯಾಮಿಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರ್ಬೋದು. ಬಹುಶಃ ಅವರ ಫ್ಯಾಮಿಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡದೇ ಇರ್ಬೋದು. ಆದರೆ ನಿಮ್ಮ ಪಾರ್ಟ್ನರ್ ಒಳಗೊಳಗಡೆ ನಿಮ್ಮನ್ನು ನಿಜವಾಗ್ಲೂ ತುಂಬ ಲೈಕ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಸ್ಟ್ರಾಂಗ್ ಫೀಲಿಂಗ್ ಇದೆ. ನಿಮ್ಮ ಮನಸ್ಸಲ್ಲಿ ಈಗಲೂ ಕೂಡ ಇವರು ನನ್ನನ್ನು ಇಷ್ಟೊಂದು ಲವ್ ಮಾಡ್ತಾರಾ ಅನ್ನೋ ಕ್ವಶನ್ ಇದೆ. ಆದರೆ ಎನರ್ಜಿ ಪ್ರಕಾರ ಎಸ್ ಅನ್ನೋ ಆನ್ಸರ್. ಇನ್ನೂ ಲವ್ ಮಾಡ್ತಾ ಇದ್ದಾರೆ, ಇನ್ನೂ ಫೀಲಿಂಗ್ಸ್ ಇದೆ. ಆದರೆ ಆ ಫೀಲಿಂಗ್ಸ್ ಅಕ್ಸೆಪ್ಟ್ ಮಾಡೋದಕ್ಕಿಂತ ಅವರು ತಡ ಮಾಡ್ತಾ ಇದ್ದಾರೆ, ಹೈಡ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಒಪ್ಕೊಳ್ಳೋದಕ್ಕಿಂತ ಅದನ್ನು ಮರೆಮಾಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಂಫರ್ಟ್ ಝೋನ್ ಆ್ಯಂಡ್ ನೆಗೆಟಿವ್ ಪ್ಯಾಟರ್ನ್ಸ್ ಎನರ್ಜಿ. ಈ ವ್ಯಕ್ತಿ ಈಗಲೂ ಅವರ ಕಂಫರ್ಟ್ ಝೋನ್ನಲ್ಲೇ ಇದ್ದಾರೆ. ಅದರಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಆಗ್ತಾ ಇಲ್ಲ.
ಚೇಂಜನ್ನು ಅಕ್ಸೆಪ್ಟ್ ಮಾಡುವ ಬದಲು ಅದನ್ನು ರೆಸಿಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಕೆಲವು ಅನ್ಹೆಲ್ತಿ ಅಟ್ಯಾಚ್ಮೆಂಟ್ಸ್ ಇರಬಹುದು. ಆ ಅಟ್ಯಾಚ್ಮೆಂಟ್ಸ್ ಅವರಿಗೆ ಹ್ಯಾಪಿನೆಸ್ ಕೂಡ ಕೊಡ್ತಾ ಇಲ್ಲ, ಪೀಸ್ ಕೊಡ್ತಾ ಇಲ್ಲ. ಆದರೂ ಅವುಗಳನ್ನು ಬಿಡೋದಕ್ಕೆ ಅವ್ರಿಗೆ ಆಗದೇ ಇರ್ಬೋದು. ಅವರವರ ಕಂಫರ್ಟ್ ಝೋನ್ಗೆ ತುಂಬ ಹ್ಯಾಬಿಟ್ ಆಗಿಬಿಟ್ಟಿದ್ದಾರೆ. ನೀವಿಲ್ಲದೆ ಇರೋದು, ತೊಂದರೆ ಪಡೋದು, ಒಬ್ಬರೇ ಇರೋದು, ನೋವಿನಲ್ಲಿರೋದು, ಇವೆಲ್ಲ ಅವರಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ನಿಮ್ಮನ್ನು ಸ್ಟಾಕ್ ಮಾಡ್ಬೋದು, ಆದರೆ ಆ್ಯಕ್ಷನ್ ಮಾತ್ರ ತಗೊಳ್ತಾ ಇಲ್ಲ. ಅದಕ್ಕೆ ಎಲ್ಲವೂ ಡಿಲೇ ಆಗ್ತಾ ಇದೆ. ಆದರೂ ನಿಮ್ಮಿಬ್ಬರ ಕನೆಕ್ಷನ್ ತುಂಬ ಡೀಪ್ ಆಗಿದೆ. ನೀವು ಒಬ್ಬರನ್ನೊಬ್ಬರು ಕಂಪ್ಲೀಟ್ ಮಾಡ್ತೀರಾ. ಒಬ್ಬರ ಲೈಫ್ನಲ್ಲಿ ಇನ್ನೊಬ್ಬರು ಒಂದು ಕಂಪ್ಲೀಟ್ ಫೀಲಿಂಗ್ ಕೊಡ್ತೀರಾ. ಹಾಗಾಗಿ ಅವರ ಕಂಫರ್ಟ್ ಝೋನ್ ಅವರು ಹೊರಗಡೆ ಬರಲೇಬೇಕು. ಆ ಕಂಫರ್ಟ್ ಝೋನನ್ನು ಅವರು ಬಿಡಲೇಬೇಕು. ಇಲ್ದಿದ್ರೆ ಈ ಸಿಚುವೇಶನ್ ಚೇಂಜ್ ಆಗೋದಿಲ್ಲ. ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಪ್ಯಾಟ್ರನ್ ಎನರ್ಜಿ. ನಿಮ್ಮ ಕನೆಕ್ಷನ್ನಲ್ಲಿ ಕೆಲವು ಪ್ಯಾಟ್ರನ್ಸ್ ಮೊದಲಿನಿಂದನೂ ಬರ್ತಾ ಇರ್ಬೋದು. ಮೊದಲನೇದು ಆನ್ ಆ್ಯಂಡ್ ಆಫ್ ಸಿಚುವೇಶನ್. ಅವರು ಇಷ್ಟ ಬಂದಾಗ ಬರೋದು, ನಿಮ್ಮ ಜೊತೆ ಮಾತಾಡೋದು, ಸ್ವಲ್ಪ ದಿನ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಯಾವುದೇ ಕ್ಲಾರಿಟಿ ಕೊಡದೆ ಮತ್ತೆ ಹೋಗೋದು. ಫೋನ್ ಬ್ಲಾಕ್ ಮಾಡಬಹುದು, ಮೆಸೇಜ್ಗೆ ರಿಪ್ಲೈ ಕೊಡಲ್ಲ, ಕಾಲ್ಸ್ ಅಟೆಂಡ್ ಮಾಡಲ್ಲ, ಎದುರಿಗೆ ಸಿಕ್ಕಿದ್ರೂ ಅವಾಯ್ಡ್ ಮಾಡೋದು. ಈ ಪ್ಯಾಟ್ರನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಬಂದಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಪ್ರತಿ ಸಾರಿ ಅವರು ಮತ್ತೆ ಬಂದಾಗ ಮೊದಲಿಗಿಂತ ಹೆಚ್ಚು ಪೇನ್ ಕೊಟ್ಟು ಹೋಗ್ತಾರೆ. ನೀವು ಯಾವಾಗಲೂ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದೀರಾ. ಇವ್ರು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಮತ್ತ್ಯಾಕೆ ಬರ್ತಾ ಇದ್ದಾರೆ ಅನ್ನೋ ಕ್ವಶನ್ ನಿಮ್ಮೊಳಗೆ ಇರುತ್ತೆ. ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಎನರ್ಜಿ. ಇಲ್ಲಿ 2 ಸಿಚುವೇಶನ್ ಇದೆ. ಮೊದಲನೇದು, ನಿಮ್ಮ ಪಾರ್ಟ್ನರ್ ಲೈಫ್ನಲ್ಲಿ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರಬಹುದು, ಯಾವುದೋ ಒಂದು ಪ್ರಾಬ್ಲಮ್ ಇರಬಹುದು, ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಅವರ ಜಾಬ್ ಇರಬಹುದು, ಅವರ ಕೆರಿಯರ್ ಇರ್ಬೋದು. ಬಟ್ ಎಲ್ಲೂ ಕೂಡ ಅವರಿಗೆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಸಿಗೋದಿಲ್ಲ. ಅದಕ್ಕೆ ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು, ನೀವು ಅವ್ರಿಗೆ ಅನ್ಕಂಡೀಷ್ನಲ್ ಲವ್ ಕೊಡ್ತೀರಾ, ಅವರ ಈಗೋ ಬೂಸ್ಟ್ ಮಾಡ್ತೀರಾ, ಅವರನ್ನು ಅಪ್ರಿಷಿಯೇಟ್ ಮಾಡ್ತೀರಾ, ಅವರಿಗೆ ಬೇಕಾದ ಎಮೋಷ್ನಲ್ ಸಪೋರ್ಟ್ ಕೊಡ್ತೀರಾ. ಅವರು ಎಮೋಷ್ನಲಿ ಫುಲ್ ಆದಮೇಲೆ ಮತ್ತೆ ನಿಮ್ಮಿಂದ ದೂರ ಹೋಗ್ತಾರೆ. ಮತ್ತೆ ಆ ಸಿಚುವೇಶನ್ನಿಂದ ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಈ ರೀತಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ತುಂಬ ಸಲ ಆಗಿರ್ಬೋದು. ಟೇಕಿಂಗ್ ಯು ಫಾರ್ ಗ್ರಾಂಟೆಡ್ ಎನರ್ಜಿ. ಅವರಿಗೆ ಸಿಚುವೇಶನ್ ಬೇರೆ. ಅವರು ನಿಮ್ಮ ಹತ್ರ ಬರ್ತಾರೆ, ನಿಮ್ಮಿಂದ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಪಡ್ಕೊಳ್ತಾರೆ, ಆಮೇಲೆ ಸ್ವಲ್ಪ ಬ್ರೇಕ್, ಸ್ಪೇಸ್, ರೆಸ್ಟ್ ಅಂತ ದೂರ ಹೋಗೋದು, ಆಮೇಲೆ ಮತ್ತೆ ನಿಮ್ಮನ್ನು ಮಿಸ್ ಮಾಡೋದಕ್ಕೆ ಶುರು ಮಾಡೋದು, ಮತ್ತೆ ನಿಮ್ಮ ಹತ್ರ ಬರೋದು. ಯಾಕೆಂದರೆ ಅವ್ರಿಗೆ ಗೊತ್ತು, ನೀವು ಅವರನ್ನು ರಿಜೆಕ್ಟ್ ಮಾಡೋದಿಲ್ಲ, ಓಪನ್ ಹಾರ್ಟ್ನಿಂದ ಅಕ್ಸೆಪ್ಟ್ ಮಾಡ್ತೀರಾ. ಅವೇರ್ನೆಸ್ ಆ್ಯಂಡ್ ಬ್ರೇಕಿಂಗ್ ಓಲ್ಡ್ ಪ್ಯಾಟರ್ನ್ಸ್ ಎನರ್ಜಿ. ಈ ವ್ಯಕ್ತಿ ಈಗ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಅವೇರ್ನೆಸ್ ಇದೆ. ಅವರು ಅನ್ಕಾನ್ಷಿಯಸ್ ಆಗಿ ಬಿಹೇವಿಯರ್ ಮಾಡ್ತಾ ಇಲ್ಲ, ಪೂರ್ಣ ಕಾನ್ಷಿಯಸ್ ಆಗಿದ್ದಾರೆ. ನಿಮಗೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಡೋದು, ನಿಮಗೆ ಪೇಯ್ನ್ ಕೊಡೋದು, ಅವ್ರಿಗೆ ಮಾತ್ರ ಒಳ್ಳೆಯದಾಗೋ ಹಾಗೆ ನಡ್ಕೊಳ್ಳೋದು, ಇವೆಲ್ಲ ಅವ್ರಿಗೆ ಗೊತ್ತೇ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡೇ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದೇ ಪ್ಯಾಟ್ರನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸ್ಟೇಬಲ್ ನ್ಯೂ ಬಿಗಿನಿಂಗ್ ಎನರ್ಜಿ. ಆದರೆ ಈಗ ಒಂದು ದೊಡ್ಡ ಚೇಂಜ್ ಬರುವ ಸಮಯ ಬಂದಿದೆ. ಇಲ್ಲಿವರೆಗೆ ನಡೀತಾ ಇದ್ದ ನೆಗೆಟಿವ್ ಪ್ಯಾಟ್ರನ್ ಈಗ ಬ್ರೇಕ್ ಆಗುವ ಹಂತಕ್ಕೆ ಬಂದಿದೆ. ಚೀಟಿಂಗ್, ಮತ್ತು ಸಾರಿ ಕೇಳೋದು, ಮತ್ತು ಸೀಕ್ರೆಟಾಗಿ ಚೀಟ್ ಮಾಡೋದು, ಮತ್ತು ಸಿಕ್ಬಿದ್ದಾಗ ಸಾರಿ ಹೇಳೋದು, ಈ ರೀತಿಯ ಪ್ಯಾಟ್ರನ್ ಇದ್ದರೆ ಅದು ಈಗ ಎಂಡ್ ಆಗುವ ಸಮಯ ಬಂದಿದೆ. ಈ ಕನೆಕ್ಷನಲ್ಲಿ ಈಗ ಒಂದು ನ್ಯೂ ಬಿಗಿನಿಂಗ್ ಕಾಣಿಸ್ತಾ ಇದೆ. ಈ ಸಲ ಈ ವ್ಯಕ್ತಿ ತುಂಬ ಸ್ಟೇಬಲ್ ಮೈಂಡ್ಸೆಟ್ ಜೊತೆ ನಿಮ್ಮ ಲೈಫ್ಗೆ ಬರುವ ಎನರ್ಜಿಯಲ್ಲಿದ್ದಾರೆ. ಮೊದಲಿನ ಹಾಗೆ ಇರೋದಿಲ್ಲ ಅನ್ನೋ ಎನರ್ಜಿ ಇದೆ. ಬ್ಯಾಲೆನ್ಸ್ ಎನರ್ಜಿ. ಈಗ ಅವರಿಗೆ ಅವರ ಲೈಫ್ನಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಸೊ ಅವರು ಎಲ್ಲ ಕಡೆನೂ ನೋಡ್ಕೊಳ್ಬೇಕು. ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಇರಬಹುದು, ಕೆರಿಯರ್ ಇರಬಹುದು, ಜಾಬ್ ಇರಬಹುದು, ಒಂದು ಕಡೆ ಪ್ರೀತಿ ಇರಬಹುದು, ಎಲ್ಲವನ್ನು ಅವರು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಲಾಯಲ್ಟಿ ಆ್ಯಂಡ್ ಹಾನೆಸ್ಟಿ ರಿಟರ್ನ್ ಎನರ್ಜಿ. ಆದರೆ ಈ ಪರ್ಸನ್ ಈಗ ನಿಮ್ಮ ಮುಂದೆ ಲಾಯಲ್ ಆಗಿ, ಹಾನೆಸ್ಟ್ ಆಗಿ ಬರುವ ಆಸೆ ಇಟ್ಕೊಂಡಿದ್ದಾರೆ. ಈ ಸಲ ರಿಲೇಷನ್ಶಿಪ್ಪನ್ನು ನಿಜವಾಗ್ಲೂ ಹಾನೆಸ್ಟಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋ ಥಾಟ್ ಅವರಲ್ಲಿದೆ. ಈಗಲೂ ಕೆಲವು ಥಿಂಗ್ಸ್ ಡಿಲೇ ಆಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಆದರೆ ಅದು ತುಂಬ ದಿನ ಇರೋದಿಲ್ಲ. ಬೇಗನೆ ಮೂಮೆಂಟ್ ಶುರು ಆಗುತ್ತೆ, ಥಿಂಗ್ಸ್ ಚೇಂಜ್ ಆಗುತ್ತೆ. ಇಲ್ಲಿವರೆಗೆ ಇದ್ದ ಹಾಗೆ ಮುಂದೆ ಇರೋದಿಲ್ಲ. ಥಾಟ್ಫುಲ್ ಆಫರ್ ಎನರ್ಜಿ. ಈ ಸಲ ಅವರು ನಿಮ್ಮ ಹತ್ರ ತುಂಬ ಯೋಚನೆ ಮಾಡಿ ಬರ್ತಾರೆ. ನಿಮಗೆ ಏನು ಆಫರ್ ಮಾಡಬೇಕು, ಹೇಗೆ ಮಾತಾಡಬೇಕು, ರಿಲೇಷನ್ಶಿಪ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ನಿಮಗೆ ಏನು ಪ್ರೊವೈಡ್ ಮಾಡಬೇಕು, ಇವೆಲ್ಲವನ್ನು ಮೊದಲೇ ಯೋಚನೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಈ ಪರ್ಸನ್ ಇನ್ನು ಯಾವತ್ತೂ ಬರಲ್ಲ ಅನ್ನೋ ಎನರ್ಜಿ ಇಲ್ಲ. ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಸ್ಟ್ಯಾಂಡಿಂಗ್ ಫಾರ್ ಯು ಎನರ್ಜಿ. ಏನೇ ಪ್ರಾಬ್ಲಮ್ ಇದ್ದರೂ ಕೂಡ, ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ಅವರು ಮುಂದೆ ಬರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಈಗ ನಿಮ್ಮ ಬಿಹೇವಿಯರ್ ಮೊದಲಿನ ಹಾಗಿಲ್ಲ. ಬಹುಶಃ ನೀವು ಸೈಲೆಂಟ್ ಆಗಿದ್ದೀರಾ. ಈ ವ್ಯಕ್ತಿಯನ್ನು ನೀವು ಇಗ್ನೋರ್ ಕೂಡ ಮಾಡ್ತಾ ಇರ್ಬೋದು. ನಿಮ್ಮ ಸೆಲ್ಫ್ ವರ್ತನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅದನ್ನು ಅವರು ನೋಟಿಸ್ ಮಾಡ್ತಾ ಇದ್ದಾರೆ. ನಿಮ್ಮೊಳಗಿನ ಟ್ರಾನ್ಸ್ಫರ್ಮೇಷನ್ ಅವರ ಕಣ್ಣಿಗೆ ಕಾಣಿಸ್ತಾ ಇದೆ. ಮೊದಲು ಇದ್ದ ನೀವು, ಈಗಿನ ನೀವು, ಇಬ್ಬರಲ್ಲೂ ದೊಡ್ಡ ಡಿಫ್ರೆನ್ಸ್ ಇದೆ. ಅದನ್ನು ಅವರು ಕ್ಲಿಯರ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ.
ರಿಯಲೈಸೇಷನ್, ಬಿಗ್ ಆಫರ್ ಆ್ಯಂಡ್ ಡಿವೈನ್ ಟೈಮಿಂಗ್ ಎನರ್ಜಿ. ಈಗ ನಿಮ್ಮ ಪಾರ್ಟ್ನರ್ಗೆ ಒಂದು ವಿಷಯ ಕ್ಲಿಯರ್ ಆಗಿದೆ. ಈ ಸಲ ಸಣ್ಣ ಅಪಾಲಜಿ ಕೇಳಿದ್ರೆ ಸಾಕಾಗೋದಿಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ. ಕೇವಲ ಅವರ ಮಿಸ್ಟೇಕ್ಸ್ ಅಡ್ಮಿಟ್ ಮಾಡಿದ್ರೆ ಈ ರಿಲೇಷನ್ಶಿಪ್ ಮತ್ತೆ ಸರಿಯಾಗೋದಿಲ್ಲ ಅನ್ನೋದು ಕೂಡ ಅವರಿಗೆ ಅರ್ಥ ಆಗಿದೆ. ಈ ಸಲ ಅವರು ನಿಮಗೆ ದೊಡ್ಡ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬಂದಿದೆ. ನಿಮ್ಮನ್ನು ಅವರು ಅವರ ಹೋಲ್ ವರ್ಲ್ಡ್ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ಹೋಪನ್ನು ಅವರು ಇನ್ನೂ ಬಿಟ್ಟಿಲ್ಲ. ಬಹುಶಃ ಗಿವ್ ಅಪ್ ಮಾಡಿದ್ದು ನೀವು ಕೂಡ ಇರಬಹುದು. ಅಂದರೆ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಅಲ್ಲ, ಕೆಲವರ ರಿಲೇಷನ್ಶಿಪ್ಪಲ್ಲಿ ಗಿವ್ ಅಪ್ ನೀವು ಕೂಡ ಮಾಡಿರ್ಬೋದು. ಬಹುಶಃ ಅವರಿಗೆ ಮತ್ತೊಂದು ಚಾನ್ಸ್ ಕೊಡೋದಕ್ಕೆ ಈಗ ನೀವು ರೆಡಿ ಇಲ್ಲದೇ ಇರ್ಬೋದು. ಆದರೆ ಈಗ ಯಾವುದೇ ಫೈನಲ್ ಡಿಸಿಷನ್ ತಗೊಳ್ಬೇಡಿ ಅನ್ನೋ ಗೈಡೆನ್ಸ್ ಕೂಡ ಇದೆ. ಈ ಟೈಮ್ನಲ್ಲಿ ಎಲ್ಲವನ್ನು ಡಿವೈನ್ ಟೈಮಿಂಗ್ಗೆ ಬಿಡೋದು ಬೆಟರ್. ಸರಿಯಾದ ಟೈಮ್ ಬಂದಾಗ ನೀವು ಕಾಯ್ತಾ ಇರೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫ್ಗೆ ಬರುತ್ತೆ. ಸೆಕ್ಯುರಿಟಿ ಆ್ಯಂಡ್ ಸೀರಿಯಸ್ ಕಮಿಟ್ಮೆಂಟ್ ಎನರ್ಜಿ. ಬರೋ ಮುಂದಿನ ದಿನಗಳಲ್ಲಿ ಅವರು ನಿಮಗೆ ಸ್ಟೆಬಿಲಿಟಿಯನ್ನು, ಸೆಕ್ಯುರಿಟಿಯನ್ನು ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟನ್ನು ಕೊಡುವ ಎನರ್ಜಿಯಲ್ಲಿದ್ದಾರೆ. ಹೀಲಿಂಗ್ ಆದಮೇಲೆ, ಟ್ರಾನ್ಸ್ಫರ್ಮೇಷನ್ ಆದಮೇಲೆ ಮತ್ತೆ ನಿಮ್ಮ ಲೈಫ್ಗೆ ಎಂಟ್ರಿ ಆಗುವ ಎನರ್ಜಿಯಲ್ಲಿದ್ದಾರೆ. ಅವರಿಗೆ ಸ್ಪೇಸ್ ಕೊಡಿ. ಯಾವುದಕ್ಕೂ ಅರ್ಜೆಂಟ್ ಮಾಡಬೇಡಿ. ಯಾವ ಪ್ರೆಷರ್ ಕೂಡ ಕ್ರಿಯೇಟ್ ಮಾಡಬೇಡಿ. ಎಲ್ಲವೂ ಸರಿಯಾದ ಟೈಮ್ನಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ. ಸೋಲ್ ಟೈ ಆ್ಯಂಡ್ ಬಿಗ್ ಡಿಸಿಷನ್ ಎನರ್ಜಿ. ಈ ಕನೆಕ್ಷನ್ ಒಂದು ಸೋಲ್ ಟೈ, ಅಂದರೆ ನಿಮ್ಮ ಸೋಲ್ ಇನ್ನೂ ಕನೆಕ್ಟೆಡ್ ಆಗಿದೆ. ನಿಮ್ಮ ಕಡೆಗೆ ಬರುವಂತಹ ಡಿಸಿಷನ್, ನಿಮ್ಮನ್ನು ಚೂಸ್ ಮಾಡುವಂತಹ ಡಿಸಿಷನ್ ಅಥವಾ ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಳುವಂತಹ ಡಿಸಿಷನ್, ಇವುಗಳಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಡಿಸಿಷನ್ ಅವರು ತಗೊಳ್ಬೋದು. ಇಲ್ಲಿವರೆಗೆ ಈ ರಿಲೇಷನ್ಶಿಪ್ನಿಂದ ದೂರ ಇರೋದಕ್ಕೆ, ಸೆಲ್ಫ್ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ರೋ ಈಗ ಅದು ಮುಗಿಯುವ ಟೈಮ್ಗೆ ಬಂದಿದೆ. ಈಗ ಈ ಕನೆಕ್ಷನ್ಗೆ ಪ್ರಿಯಾರಿಟಿ ಕೊಡಬೇಕು ಅನ್ನೋ ಫೀಲಿಂಗ್ ಅವರಲ್ಲಿ ಬಂದಿದೆ. ಈ ಟೈಮ್ನಲ್ಲಿ ತುಂಬ ಜನರ ಲೈಫ್ನಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಆದರೆ ಆ ನೋ ಕಾಂಟ್ಯಾಕ್ಟ್ ಈಗ ಎಂಡ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅವರು ನಿಮಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ನಿಮ್ಮ ಜೊತೆ ಮತ್ತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡುವ ಎನರ್ಜಿ ಇದೆ. ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಎಮೋಷ್ನಲ್ ಅವೈಲಬಿಲಿಟಿ ಎನರ್ಜಿ. ಈ ಕನೆಕ್ಷನ್ನಲ್ಲಿ ನೀವು ಪರ್ಫೆಕ್ಷನ್ನೇ ಹುಡುಕ್ತಾ ಇದ್ದೀರಾ ಅಂದರೆ ಸ್ವಲ್ಪ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡೋದು ಬೆಟರ್. ಪ್ರತಿ ಸಣ್ಣ ವಿಷಯದಲ್ಲೂ ಈ ಪರ್ಸನ್ ನನಗಾಗಿ ಇದನ್ನು ಮಾಡಲಿಲ್ಲ, ಅದನ್ನು ಮಾಡಲಿಲ್ಲ ಅಂತ ಮಾತ್ರ ಫೋಕಸ್ ಮಾಡಬೇಡಿ. ಯಾಕೆಂದರೆ ಯಾರೂ ಪರ್ಫೆಕ್ಟ್ ಅಲ್ಲ. ಯಾವ ರಿಲೇಷನ್ಶಿಪ್ ಕೂಡ ಯಾವಾಗಲೂ ಪರ್ಫೆಕ್ಟ್ ಆಗಿರೋದಿಲ್ಲ. ಹಾಗಾಗಿ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ನಿಮಗಾಗಿ ಏನು ಮಾಡ್ತಾ ಇದ್ದಾರೋ ಅದನ್ನು ಚಿಕ್ಕದಾಗಿ ನೋಡಬೇಡಿ. ಆದರೆ ಅವರು ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ತಗೊಳ್ಬಾರ್ದು ಅನ್ನೋದನ್ನು ಕೂಡ ಗಮನದಲ್ಲಿಡಬೇಕು. ಇಲ್ಲಿವರೆಗೆ ಅವರು ನಿಮ್ಮ ಪಾಲಿಗೆ ಎಮೋಷ್ನಲಿ ಅನ್ಅವೈಲಬಲ್ ಆಗಿರ್ಬೋದು. ನಿಮಗೆ ಬೇಕಾದ ಟೈಮ್, ಅಟೆನ್ಷನ್, ಪ್ರೆಸೆನ್ಸ್ ಅದನ್ನು ಕೊಡದೇ ಇರಬಹುದು. ಆದರೆ ಈಗ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆ ತಪ್ಪನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಲೈಫ್ನಲ್ಲಿ ಫುಲ್ಲಿ ಅವೈಲಬಲ್ ಆಗಬೇಕು ಅನ್ನೋ ಎನರ್ಜಿಯಲ್ಲಿ ಕೂಡ ಇದ್ದಾರೆ. ಬಹುಶಃ ಇಲ್ಲಿಯವರೆಗೂ ಅವರು ನಿಮ್ಮನ್ನು ಒಂದು ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಿರ್ಬೋದು. ನನಗೆ ಬೇಕಾದ ಹಾಗೆ ನಾನಿರ್ತೀನಿ, ಬೇಕಾದ ಹಾಗೆ ಮಾತಾಡ್ತೀನಿ, ನನಗೆ ಬೇಕಾದ ಹಾಗೆ ಬಿಹೇವಿಯರ್ ಮಾಡ್ತೀನಿ ಅಂತ ನಡ್ಕೊಂಡಿರ್ಬೋದು. ಡಿಸ್ರೆಸ್ಪೆಕ್ಟ್ ಕೂಡ ಮಾಡಿರ್ಬೋದು. ಆದರೆ ಈಗ ನಿಮಗೂ ಫೀಲಿಂಗ್ಸ್ ಇದೆ, ನಿಮಗೂ ಎಮೋಷನ್ಸ್ ಇದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ನಿಮಗೆ ಹರ್ಟ್ ಮಾಡುವ ಯಾವ ರೈಟ್ಸ್ ಕೂಡ ಅವರಿಗೆ ಇಲ್ಲ ಅನ್ನೋ ರಿಯಲೈಸೇಷನ್ ಬಂದಿದೆ. ಈಗ ಅವರು ಒಂದು ಡಿಸಿಷನ್ ತಗೊಳ್ತಾ ಇದ್ದಾರೆ. ಅವರಿಗೆ ಬೇಕಾಗಿರುವ ಪರ್ಸನ್ ನೀವು ಅಂತ. ಅವರು ಸಿಚುವೇಶನನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ, ನಿಮ್ಮನ್ನಲ್ಲ. ಅವರು ನಿಮ್ಮನ್ನು ಬ್ಲೇಮ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಈ ಸಲ ಯಾವುದೇ ಬ್ಲೇಮ್ ಇಲ್ಲದೆ ಪೀಸ್ಫುಲ್ ರಿಯೂನಿಯನ್ ಆಗಬೇಕು ಅನ್ನೋ ಆಸೆ ಅವರ ಮನಸ್ಸಿನಲ್ಲಿದೆ. ಮಿಕ್ಸ್ಡ್ ಫೀಲಿಂಗ್ಸ್ ಆ್ಯಂಡ್ ಹಿಡನ್ ಪೇಯ್ನ್ ಎನರ್ಜಿ. ಈಗ ಅವರಿಗೆ ನಿಮ್ಮ ಕಡೆಯಿಂದ ಮಿಕ್ಸ್ಡ್ ಫೀಲಿಂಗ್ಸ್ ಸಿಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಹಾರ್ಟ್ನಲ್ಲಿ ಏನಿದೆ, ನೀವು ಈ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ನೀವು ಸೈಲೆಂಟ್ ಆಗಿದ್ದೀರಾ, ಕಮ್ಯುನಿಕೇಷನ್ಗೆ ಓಪನ್ ಆಗಿಲ್ಲ ಅಥವಾ ಅವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಬಟ್ ಅವರೇನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಇವರು ಇನ್ನೂ ನನ್ನ ಮೇಲೆ ಬೇಸರದಲ್ಲಿದ್ದಾರೆ, ಇವರು ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆದರೆ ಅವರಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತು. ರಿಲೇಷನ್ಶಿಪ್ ಉಳಿಸೋದು, ಪ್ರೀತಿನ ಕಾಪಾಡೋದು ಅವರು ನಿಮ್ಮಿಂದಲೇ ಕಲ್ತಿದ್ದಾರೆ. ಅವ್ರಿಗೆ ನಿಮ್ಮಿಂದ ದೂರ ಇರೋದು ಸಾಧ್ಯ ಆಗ್ತಾ ಇಲ್ಲ. ಯಾವುದೋ ಸಿಚುವೇಷನಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಬಹುಶಃ ಈ ಕನೆಕ್ಷನ್ ಒಂದು ಪೇಯ್ನನ್ನು ತರಿಸ್ತಾ ಇದೆ ಅವರಿಗೆ. ದೂರ ಇರೋದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬರಿಗೊಬ್ಬರು ಪೇಯ್ನ್ ಕೊಡ್ತಾ ಇದ್ದೀರಾ, ಆದರೆ ದೂರನೂ ಇರೋದಕ್ಕೆ ಆಗ್ತಾ ಇಲ್ಲ. ಈಗ ಅವರು ಅವರ ಪೇಯ್ನ್, ಅವರ ನೋವು, ಅವರ ಮನಸ್ಸಿನ ಮಾತನ್ನು ನಿಮಗೆ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದ್ದರೆ ಅವುಗಳನ್ನು ಮೀಟ್ ಮಾಡೋದು ಅವರಿಗೆ ಕಷ್ಟ ಆಗ್ಬೋದು. ಹಾಗಾಗಿ ನಿಮ್ಮಲ್ಲಿರುವ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಪ್ರಾಕ್ಟಿಕಲ್ ಎಕ್ಸ್ಪೆಕ್ಟೇಷನ್ ಇಟ್ಟರೆ ಅವ್ರು ನಿಮ್ಮ ಹತ್ರ ಬರೋದು ಅವರಿಗೆ ಈಸಿ ಆಗುತ್ತೆ. ನಿಮ್ಮ ಬೌಂಡ್ರೀಸ್ ಇರಲಿ, ಆದರೆ ಎಕ್ಸ್ಪೆಕ್ಟೇಷನ್ ಅಷ್ಟು ಹೈ ಆಗಿರಬಾರ್ದು. ಕಾಲ್ ಆ್ಯಂಡ್ ಮೆಸೇಜ್ ಎನರ್ಜಿ. ಈಗ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕೂಡ ಅದು ಮುಂದೆ ಎಂಡ್ ಆಗುವ ಎನರ್ಜಿ ಇದೆ.
ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಕಮ್ಯುನಿಕೇಷನ್ ಶುರು ಮಾಡಬೇಕು ಅನ್ನೋ ಸ್ಟ್ರಾಂಗ್ ಫೀಲಿಂಗ್ನಲ್ಲಿದ್ದಾರೆ. ಅವರು ನಿಮಗೆ ಕಾಲ್ ಮಾಡಬಹುದು, ಮೆಸೇಜ್ ಮಾಡ್ಬೋದು ಅಥವಾ ನೇರವಾಗಿ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಕೂಡ ಮಾಡ್ಬೋದು. ಅವರು ಏನನ್ನೋ ಕನ್ಫೆಸ್ ಮಾಡಬೇಕು, ಅವರ ಮನಸ್ಸಿನ ಮಾತು ಹೇಳಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ನೀವು ಈ ಕನೆಕ್ಷನನ್ನು ಲೆಟ್ ಗೋ ಮಾಡಿ ಹೋಪ್ ಬಿಟ್ಟ ಕ್ಷಣದಲ್ಲೇ ಅವರ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಅವರು ಅವರ ತಪ್ಪುಗಳನ್ನು ಅಡ್ಮಿಟ್ ಮಾಡಿ ಅಪಾಲಜಿ ಕೇಳುವ ಪ್ರಯತ್ನ ಮಾಡ್ಬೋದು. ಈ ಸಲ ಕೇವಲ ಕ್ಯಾಶುವಲ್ ಟಾಕ್ಗಾಗಿ ಅಲ್ಲ, ರಿಲೇಷನ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ಇಂಟೆನ್ಷನ್ ಜೊತೆ ಕನೆಕ್ಟ್ ಮಾಡುವ ಎನರ್ಜಿ ಇದೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.